Life is this. I like this. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇಂದು ನಾವು ಭೇಟಿ ನೀಡುತ್ತಿರುವ ಭಕ್ತರ ಅಪಾರ ನಂಬಿಕೆಯ ಸ್ಥಳವಾದ ಕೆಂಡಗಣ್ಣ ಸ್ವಾಮಿ ಗದ್ದಿಗೆ. ಈ ಪವಿತ್ರ ಕ್ಷೇತ್ರ ಇತಿಹಾಸ, ಮಹಿಮೆ, ಜನರ ನಂಬಿಕೆ ಹಾಗೂ ಇಲ್ಲಿ ನಡೆಯುವ ವಿಶೇಷ ಪೂಜೆಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಪೂಜೆ ಸಾಮಾನು ಎಷ್ಟು 100 ರೂಪಾಯಿ ಕಂತ. ಆಮೇಲೆ ಈ ದೇವಸ್ಥಾನದ ಇದು ಸ್ಪೆಷಲ್ ಏನು ಹೇಳ್ಬೇಕು? ದೇವಸ್ಥಾನದ್ದು ಏನು ಸ್ಪೆಷಲ್? ಮಕ್ಕಳಿಗೆ ಜಾಸ್ತಿ. ಎಷ್ಟು ವರ್ಷದಿಂದ ಇದ್ದೀರಾ ನೀವು? ನಾವು ಇಲ್ಲಿ ಬಂದು 30 ವರ್ಷದಿಂದ. ಇಲ್ಲಿಗೆ ಬಂದು ಹೌದಾ? ನಾವು ಪುಟ್ಟಣ್ಣ ಕಣಗ ಓಕೆ ಓಕೆ. ಡೈರೆಕ್ಟ್ ಕಾಲ್ ಮೇಲೆ ಇದು ಮಕ್ಕಳಿದ್ದವರು ಬಂದರೆ ಒಳ್ಳೇದಾಗುತ್ತೆ ಅಂತ. ಒಳ್ಳೇದಾಗುತ್ತೆ. ಬಂದು ಬೆಳಿಗ್ಗೆ ಟೈಮ್ ಇನ್ನುವೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬಂದು ನೀರು ಮುಳುಗಿ ದೇವಸ್ಥಾನನ ಪ್ರದಕ್ಷಿಣೆ ಹಾಕ್ಬೇಕು ಅದೇ ಬಿಟ್ಟು. ಹೌದಾ? ನೀವು 30 ವರ್ಷದಿಂದ ಇಲ್ಲೇ ಇದ್ದೀರಾ? ಎಷ್ಟು? 10th ಓದ್ತಿದ್ದೆ ಅವಾಗ. ನಾವಿಲ್ಲ 10th. ನಿಮ್ದು ಯಾವ ಊರು? ಪುಟ್ಟಣ್ಣ ಕಣಗ. ಹಾಂ ಹಾಂ. ಎಷ್ಟು ಆಂಟಿದು? 100. ನಿಮ್ದು ಯಾವ ಊರು? ನಮ್ಮದು ಹೆಬ್ಬಲ್ಗುಪ್ಪೆ. ಹೆಬ್ಬಲ್ಗುಪ್ಪೆ ಇವಾಗಿರೋದು ಮೈಸೂರಲ್ಲಿ. ಓಕೆ ಆಂಟಿ. ಆಯ್ತು ದರ್ಶನ? ಆಯಿತು. ಚೆನ್ನಾಗಾಯ್ತಾ? ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿಗೆ? ನಾವು ಹಾಂ, ಒಂದು 50 ವರ್ಷದಿಂದ 50 ವರ್ಷದಿಂದ. ಇದು ಮೇನ್ ಹೆಸರು ಕೆಂಡಗಣೇಶ್ವರ ಸ್ವಾಮಿ ಅಂತ ಏನಕ್ಕೆ ಬಂತು ಆ್ಯಕ್ಚುಲಿ? ನನಗೇನಾದ್ರು ಗೊತ್ತಿದೆಯಾ ಅದ್ರ ಬಗ್ಗೆ? ದೇವ್ರ ಹೆಸರು ಕೆಂಡಗಣೇಶ್ವರ ಸ್ವಾಮಿ ಅಲ್ವಾ? ಹಾಂ ಹಾಂ. ಹೆಂಗೆ ಏನಂತ? ಈಶ್ವರ ಅಂತಾನೆ ಮಹೇಶ್ವರ? ಹಾಂ, ಎಲ್ಲ ಒಂದು. ಕೆಂಡಗಣೆ ಎಲ್ಲ ಹಾಂ ಹಾಂ ಹಾಂ. ಏನು ವಿಶೇಷ ಈ ದೇವ್ರದ್ದು? ದೇವ್ರದ್ದು ಏನು ವಿಶೇಷ ಅಂದ್ರೆ ನಾವು ಏನು ಬೇಡ್ತೀವಿ ಕೊಡ್ತಾನೆ, ಒಳ್ಳೇದು ಮಾಡ್ತಾನೆ. ಹಾಂ, 50 ವರ್ಷದಿಂದ ಬರ್ತಾ ಇದ್ದೀರಾ? ಯಾವ ಊರು ಅಜ್ಜಿ ನೀವು? ನಾವು ಕೆರೂರು ಪಕ್ಕ. ಓಕೆ. ನೀವು? ನಾವು ಮೈಸೂರವರು. ನಾವು ಒಂದು 15 ವರ್ಷ 20 ವರ್ಷದ ಹಿಂದೆ ಬಂದಿದ್ದು. ಎಚ್ ಡಿ ಕೋಟೆ ಅವರು, ಹೆಬ್ಬಲ್ಗುಪ್ಪೆ ಅವರು. ಎಚ್ ಡಿ ಕೋಟೆ ಅವರೇ, ಹೆಬ್ಬಲ್ಗುಪ್ಪೆ. ಬಟ್ ಇಲ್ಲೇ ವರ್ಕ್ ಮಾಡ್ತಾರೆ ನಮ್ಮ ಮೈಸೂರಲ್ಲಿ. ದೇವ್ರು ಒಳ್ಳೇದು ಮಾಡ್ತಾನೆ ಅಷ್ಟೇ. ಯಾವಾಗ ಬರ್ತೀರಾ? ಅಂದರೆ ವಾರಕ್ಕೊಂದ್ಸಲನ ಇಲ್ಲ ಯಾವಾಗ? ಜಾತ್ರೆ ಯಾವಾಗ ನಡೆಯೋದು? ಜಾತ್ರೆ ಇದು ಶಿವರಾತ್ರಿ ಈಚೆ ನಡೆ ಕೊಂಡ ಆಯ್ತದೆ ಶಿವರಾತ್ರಿಗೆ. ಕಾರ್ತಿಗೆ ಫೆಬ್ರವರಿಗೆ ಕಡೆ ಕಾರ್ತಿಗೆ ಹಾಂ. ಕಡೆ ಕಾರ್ತಿಕಲ್ಲೂ ಇಲ್ಲಿ ಜಾತ್ರೆ ಕಡೆ ಕಾರ್ತಿಕ ಅಂದ್ರೆ ನವೆಂಬರ್ ತಿಂಗಳಂತೆ. ಹಾಂ, ದೀಪಾವಳಿ ಹಬ್ಬ ಆದ್ಮೇಲೆ ದೀಪಕ್ಕೆ ಹಚ್ತೀವಿ. ಲಾಸ್ಟ್ ಕಾರ್ತಿಕ. ಹಾಂ ಹಾಂ. ಹೌದೌದು. 15 ವರ್ಷ 20 ವರ್ಷದ ಹಿಂದೆ ಇಲ್ಲಿ ದೇವಸ್ಥಾನ ಇಷ್ಟೊಂದು ದೊಡ್ಡದಾಗಿ ಇರಲಿಲ್ಲ ಆ್ಯಕ್ಚುಲಿ. ಹೌದು. ಬೇಕಾದಷ್ಟು ಜನ ಕಾರ್ತಿಕ ನೋಡಕ್ ಚಂದ. ಶಿವರಾತ್ರಿ ಮಾತ್ರ ಕೊಂಡ. ಮಹದೇಶ್ವರ ಬೆಟ್ಟ ಇದೆಯಲ್ಲ, ಅದು ಇದು ಎಲ್ಲ ಒಂದೇ. ಮಹದೇಶ್ವರನು ಅದೇ. ಅಂದ್ರೆ ಇವನು ಕೆಂಡಗಣ್ಣ ಸ್ವಾಮಿ ಅಂದ್ರೆ ನಮ್ಮ ಅಕ್ಕ ಅವ್ರ ಮದ್ವೆಲಿ ಈಚೆ ದಾರ ಉಯ್ಕೊಂಡು ಇಲ್ಲಿ ಮಾಡಿದ್ರು. ನಮ್ಮ ರಿಲೇಷನ್ಗೂ ಮಾಡಿದ್ರು ಇಲ್ಲಿ. ಛತ್ರ ಎಲ್ಲಿದೆ ಇಲ್ಲಿ ಮದುವೆ ಮಾಡೋದು? ಆ ಕಡೆ ಇದೆಯಾ? ಆ ಕಡೆ ಇದೆಯಾ? ಓಕೆ. ಎಲ್ಲ ದೇವಸ್ಥಾನದ್ದೇ. ಇಲ್ಲಿಗೆ ಸೇರ್ಪಟ್ಟದೆ. ಎಲ್ಲ ಫ್ರೀನಾ ಅವ್ರಿಗೆ? ಅದೇ ಛತ್ರ ಫ್ರೀ ಇಲ್ಲ, ಕಡಿಮೆ ಇರುತ್ತೆ. ಅಷ್ಟೊಂದು ದೊಡ್ಡ ಜಾಸ್ತಿ ಇರಲ್ಲ, ಕಡಿಮೆ ಇರುತ್ತೆ. ನಮ್ಮ ಹುಡುಗಿದು ಮದುವೆ ಮಾಡ್ಕೊಂಡು ಕಳಿಸ್ತಾ ನಂಜನಗೂಡಿಗೆ ಅಂದ್ರೆ ಛತ್ರಕ್ಕೆ ದುಡ್ಡು ಕೊಡ್ಲಿ.
ಹಾಂ ಹಾಂ ಇಲ್ಲಿ ದೇವಸ್ಥಾನದಲ್ಲಿ ಇವಾಗ ಅಲ್ಲೋ ಇಲ್ಲ ಮದುವೆ ಮಾಡೋದು. ದೇವಸ್ಥಾನದಲ್ಲಿ ಮಾಡಿಸ್ತಾರೆ, ಇಲ್ಲಿ ಒಳಗೆ ಮಾಡಲ್ಲ. ಈಚೆ ಕಡೆ ಆಚೆ ಈಚೆ ಕಡೆಗೆ ದಾರ ಇಟ್ಕೊಂಡು ತಾಲಿ ಅಲ್ಲಿ ತಾಲಿ ಕಟ್ಟಿ ಊಟ ಬೇಕಾ ನೀವು ಹೋಟ್ಲಲ್ಲಿ ತಿನ್ಕೋಬೋದು, ಇಲ್ಲ ಹಂಗಾರು ಹೋಗ್ಬೋದು, ಇಲ್ಲ ಮನೆಯಿಂದಾದ್ರೂ ಒಂದು ಊಟ ಏನೋ ಮಾಡ್ಕೊಂಡು ಅಲ್ಲಿ ತಿನ್ಕೊಂಡು ಇಲ್ಲೇ ಊಟ ಮಾಡ್ಕೊಂಡು ಇಲ್ಲ ಇಲ್ಲೇ ಮಾಡ್ತೀವಿ ಅಂದ್ರೆ ನಿಮ್ ನಿಧಾನ ಶಾಸ್ತ್ರದಲ್ಲಿ ತಾಲಿ ಕಟ್ಟೋದು ನಿಧಾನ ಬಂದಿದೆ ಅಂದ್ರೆ ಎಷ್ಟು ಜನ ಬಂದಿರ್ತಾರೆ ಅಷ್ಟು ಜನಕ್ಕೆಲ್ಲ ಮಧ್ಯಾಹ್ನದ ಇದು ಬೆಳಗ್ಗೆ ಹೊತ್ತು ನಾಷ್ಟನೂ ಕೊಡ್ತಾರೆ. ಅಂದ್ರೆ ಅವಾಗ ನಾವು ಜನ ಜಾಸ್ತಿ ಬಂದಿರ್ತೀವಿ ಮದುವೆ ಅಂತ ಅವಾಗ ಬಂದು ಸ್ವಾಮಿ ಪ್ರಸಾದಕ್ಕಂತ ಎಲ್ಲ ಬಂದು ನಿಂತ್ಕೊಬಿಟ್ಟಾಗ ಈಗ ಅಕಸ್ಮಾತ್ ನನ್ನಂಗೆ ನಿನ್ನಂಗೆ ಬಂದಿರ್ತಾರೆ ಬೇರೆ ಹಳ್ಳಿ ಅವ್ರು ತಿನ್ಬೇಕಲ್ಲ ಅನ್ನೋ ಉದ್ದೇಶದಿಂದ ಜಾಸ್ತಿ ಜನ ಕರ್ಕೊಂಡ್ಬಂದು ಮದುವೆ ಮಾಡೋರು ಇಲ್ಲಿ ಅವ್ರು ಪ್ರಕೃತಿಯ ಮಡಿಲಿನಲ್ಲಿ ನೆಲೆಸಿರುವ ಕೆಂಡಗಣ್ಣ ಸ್ವಾಮಿ ಗದ್ದಿಗೆ ಸಾವಿರಾರು ಭಕ್ತರ ಆರಾಧ್ಯ ಸ್ಥಳವಾಗಿದೆ. ಕರ್ನಾಟಕದ ವಿವಿಧ ಭಾಗಗಳಿಂದ ಜನರು ತಮ್ಮ ಕಷ್ಟಗಳನ್ನು ನಿವಾರಿಸಿಕೊಳ್ಳಲು ಇಲ್ಲಿ ಬರುತ್ತಾರೆ. ಸುತ್ತಮುತ್ತಲಿನ ಶಾಂತ ವಾತಾವರಣ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಈ ಪುಣ್ಯಕ್ಷೇತ್ರದ ಇತಿಹಾಸ ತಿಳಿಯೋಣ ಬನ್ನಿ. ಸ್ಥಳೀಯರ ನಂಬಿಕೆಯ ಪ್ರಕಾರ ಕೆಂಡಗಣ್ಣ ಸ್ವಾಮಿ ಜನರ ಸಂಕಷ್ಟಗಳನ್ನು ನಿವಾರಿಸುವ ದೈವವಾಗಿ ಪೂಜಿಸಲ್ಪಡುತ್ತಾರೆ. ಅನೇಕ ವರ್ಷಗಳಿಂದ ಈ ಗದ್ದಿಗೆ ಭಕ್ತಿಯ ಕೇಂದ್ರವಾಗಿದೆ. ಇಲ್ಲಿ ನಡೆದ ಅನೇಕ ಅನುಭವಗಳು ಮತ್ತು ಪವಾಡಗಳ ಕಥೆಗಳು ಇಂದಿಗೂ ಜನರ ನಡುವೆ ಪ್ರಸಿದ್ಧವಾಗಿದೆ. ಈ ದೇವರ ಮಹಿಮೆಯನ್ನು ನಾನು ಇವಾಗ ನಿಮಗೆ ಹೇಳ್ತೀನಿ. ಭಕ್ತಿಯಿಂದ ಪ್ರಾರ್ಥಿಸಿದರೆ ಕಷ್ಟಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ. ಉದ್ಯೋಗ, ಆರೋಗ್ಯ, ಕುಟುಂಬದ ಸಮಸ್ಯೆಗಳು ಹಾಗೂ ಜೀವನದ ಅಡೆತಡೆಗಳು ನಿವಾರಣೆಯಾಗಲಿ ಎಂದು ಸಾವಿರಾರು ಭಕ್ತರು ಹರಕೆ ಹೊತ್ತು ಬರುತ್ತಾರೆ. ಹರಕೆ ತೀರಿದ ನಂತರ ಮತ್ತೆ ಬಂದು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ದೇವಸ್ಥಾನದ ಸುತ್ತಮುತ್ತ ಯಾವ ರೀತಿ ಇದೆ ಅಂತ ನಿಮಗೆ ಈಗ ನಾನು ಹೇಳ್ತೀನಿ. ಇಲ್ಲಿನ ಶಾಂತ ವಾತಾವರಣ, ಗದ್ದಿಗೆ, ಭಕ್ತರ ಪೂಜೆ, ದೀಪಗಳು ಮತ್ತು ಪ್ರಕೃತಿ ಸೌಂದರ್ಯ ಎಲ್ಲವೂ ಸೇರಿ ಒಂದು ಅದ್ಭುತ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತವೆ. ಹಬ್ಬದ ದಿನಗಳಲ್ಲಿ ಸಾವಿರಾರು ಭಕ್ತರು ಸೇರಿ ಭಕ್ತಿಯ ವಾತಾವರಣವನ್ನು ಇನ್ನಷ್ಟು ವಿಶೇಷವಾಗಿಸುತ್ತಾರೆ. ಸ್ನೇಹಿತರೆ, ಕೆಂಡಗಣ್ಣ ಸ್ವಾಮಿ ಗದ್ದಿಗೆ ಭಕ್ತಿಯ ಜೊತೆಗೆ ನೆಮ್ಮದಿಯನ್ನು ನೀಡುವ ಸ್ಥಳವಾಗಿದೆ. ನಿಮಗೆ ಅವಕಾಶ ಸಿಕ್ಕರೆ ಒಮ್ಮೆ ಭೇಟಿ ನೀಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವ್ಲಾಗ್ ಜೊತೆ ಮತ್ತೆ ಭೇಟಿಯಾಗೋಣ. ಹಲೋ ಫ್ರೆಂಡ್ಸ್, ದಯವಿಟ್ಟು ನಮಗೆ ಒಂದು ಸಬ್ಸ್ಕ್ರೈಬ್ ಮತ್ತು ಒಂದು ಲೈಕ್ ಕಮೆಂಟ್ ಕೊಡಿ. ನಮಗೆ ಇದು ಒಂದು ಶಕ್ತಿ ಸಿಗುತ್ತೆ ನಮಗೆ ಮುಂದೆ ಒಳ್ಳೊಳ್ಳೆ ವೀಡಿಯೋಗಳು ಮಾಡೋದಕ್ಕೆ. ಥ್ಯಾಂಕ್ ಯು ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಓಕೆ, ಬಾಯ್, ಸಿ ಯು. Shark, do 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 do, daddy shark.